ಬ್ಯಾಕ್ ಟು ARN ಬ್ಲಾಗ್ಸ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನ ಮರಿದೇ ಮಾಡ್ಕೊಳ್ಳಿ. ಯಾರೋ ಒಬ್ರು ಗೊತ್ತಿರೋರೊಬ್ರು ನಿಮ್ಮ ಊರು ಯಾವುದು ಮತ್ತೆ ನಿಮ್ಮ ಫ್ಯಾಮಿಲಿನ ಇಂಟ್ರೊಡಕ್ಟ್ ಮಾಡ್ಕೊಡಿ ಅಂತ ಕಮೆಂಟ್ ಅಲ್ಲಿ ಕೇಳಿದ್ರು. ಸೊ ಅದಕ್ಕೋಸ್ಕರ ನಿಮ್ಗೆ ಮತ್ತೆ ಕೇಳಿರೋಗೋಸ್ಕರ ಈ ವಿಡಿಯೋ. ನಮ್ಮೂರು ನಮ್ಮ ಅಮ್ಮನೂರು ಮತ್ತೆ ಅವ್ರ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡೋಕ್ಕೋಸ್ಕರ ನಿಮ್ಗೆ ಮತ್ತೆ ಕೇಳಿರೋರ್ಗೋಸ್ಕರ ದಿಢೀರ್ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮೂರು ಇಲ್ಲಿಂದ 300 ಕಿಲೋಮೀಟರ್ ಇದೆ. ಅದಕ್ಕೋಸ್ಕರ ನಿಮ್ಗೋಸ್ಕರನೇ ಹೋಗ್ತಾ ಇದ್ದೀವಿ. ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಗಾಯ್ಸ್. ನಮ್ಮೂರು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಹೊರಟು ಬಂದಿದ್ವಿ. 300 ಕಿಲೋಮೀಟರ್ ಇದೆ ನಮ್ಮ. ಯಾರೋ ಕಮೆಂಟಲ್ಲಿ ಹೇಳಿದ್ದಕ್ಕೆ ದಿಢೀರ್ ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾ ಯಾರು ಕೇಳಿದ್ರು ಕಮೆಂಟಲ್ಲಿ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ವಿ. ನಾವು ಬರ್ತಾ ಇದ್ವಿ ಗಾಯ್ಸ್. ಇವಾಗ ದಿಢೀರ್ ಪ್ಲಾನ್ ಆಗಿರೋದು. ಊರಿಗೆ ಬರಬೇಕು ಅಂತ ಅವಶ್ಯಕತೆ ಇರಲಿಲ್ಲ ನಮಗೆ. ಯಾರು ವ್ಯೂವರ್ಸ್ ಕೇಳಿರೋದಕ್ಕೋಸ್ಕರ ಅವ್ರಿಗೋಸ್ಕರ ಫ್ಯಾಮಿಲಿನ ಎಂಟರ್ಟೈನ್ ಮಾಡಿಕೊಡ್ಲಿ ಫ್ಯಾಮಿಲಿನ ಪರಿಚಯ ಮಾಡಿಕೊಡೋಕ್ಕೋಸ್ಕರ ಬರ್ತಾಯಿದ್ವಿ ಫ್ರೆಂಡ್ಸ್. ಈಗ ಬಸ್ ಸ್ಟಾಪಲ್ಲಿ ಇದ್ದೀವಿ. ಈಗ 4 o'clock 4:50 ಬಸ್ ಇದೆ. ಬಸ್ಸಲ್ಲಿ ಬರ್ತಿದ್ವಿ ಗಾಯ್ಸ್. ನೋಡಿ ಗಾಯ್ಸ್, ಬಸ್ ಸ್ಟ್ಯಾಂಡ್ ಎಷ್ಟು ಕ್ರೌಡ್ ಆಗಿದೆ ನೋಡಿ. ಫುಲ್ ಕ್ರೌಡೆಡು. ಒಂದು ಬಸ್ ಆಗಲೇ ಮಿಸ್ ಆಗಿಬಿಟ್ಟಿದೆ. ತುಂಬ ಲೇಟ್ ಆಗಿಬಿಟ್ಟಿದೆ. ಒಂದು ಬಸ್ ಆಗಲೇ ಮಿಸ್ ಆಗಿಬಿಟ್ಟಿದೆ ನಮಗೆ. ಲೇಟ್ ಆಯಿತು, ಮನೆಯಿಂದ ಹೊರಬಾಗದೇ ಲೇಟ್ ಆಯಿತು ಗಾಯ್ಸ್. ಅದಕ್ಕೂ ಒಂದು ಬಸ್ ಮಿಸ್ ಆಗಿದೆ. ಇನ್ನೊಂದು ಬಸ್ ಕಾಯ್ತಾ ಇದ್ದೀವಿ ಗಾಯ್ಸ್. ಫಸ್ಟ್ ಆಫ್ ಕೂತು ಮನೆ ಪಕ್ಕದಲ್ಲಿ ಬಂದು ಈ ಬಸ್ ಬಂದ ತಕ್ಷಣ ಹೊರಡೋದು. ನೋಡಿ ಗಾಯ್ಸ್, ಎಷ್ಟೊಂದು ರಶ್ ಇದೆ ಬಸ್ಸು. ನಾವು ಯಾವ ಥರ ಬರಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಗಾಯ್ಸ್. ಚಿತ್ರದುರ್ಗ ತಲುಪೋ ಅಷ್ಟೊತ್ತಿಗೆ ಸಂಜೆ ಲೇಟ್ ಆಗೋಗ್ತದೆ. 10:30 10:50 ಮೇಲೆ ಆಗೋಗ್ತಿದೆ ಗಾಯ್ಸ್. ಎಷ್ಟೊಂದು ರಶ್ ಇದೆ ಬಸ್ ಸ್ಟಾಪು ನೋಡಿ ಗಾಯ್ಸ್. ನಮ್ಮ ಬಸ್ ಇನ್ನೂ ಬಂದಿಲ್ಲ ಗಾಯ್ಸ್. ಬಂದ ತಕ್ಷಣ ನಾವು ಹೊರಡೋದು. ಊರಿಗೆ ಬರಬೇಕಂತ ಅಂದ್ಕೊಂಡಿದ್ವಿ ಗಾಯ್ಸ್. ನಿಮಗೋಸ್ಕರನೇ ಬರ್ತಾ ಇರೋದು. ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರನೇ ಬರ್ತಾ ಇದ್ದೀವಿ ಗಾಯ್ಸ್. ಈ ರಶಲ್ಲಿ ನಾವು ಊರಿಗೆ ತಲುಪೋದ್ರೊಳಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಯ್ತಿಲ್ಲ ಗಾಯ್ಸ್. ತುಂಬ ರಶ್ ಇದೆ. ಬಸ್ಗಳೆಲ್ಲ ತುಂಬಾ ರಶ್ ಇದೆ. ನೋಡಬೇಕು ಬಸ್ಸು ಸಿಗುತ್ತೋ ಸಿಗಲ್ವೋ ಇವತ್ತು ಗೊತ್ತಿಲ್ಲ ಗಾಯ್ಸ್. ಅಷ್ಟೊಂದು ರಶ್ ಇದೆ ಬಸ್ಗಳಂತೂ ತುಂಬ ಹೆವಿ ರಶ್ ಇದೆ. ನೋಡಬೇಕು ಗಾಯ್ಸ್. ಇನ್ನೂ ಊಟ ಮಾಡಿಲ್ಲ. ಬಸ್ ಸ್ಟಾಪಲ್ಲಿ ಸುಮ್ಮನೆ ಕೂತಿದ್ವಿ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನೋಡಿ ಗಾಯ್ಸ್, ಈ ಥರ ನಮ್ಮ ಕೆಲಸ. ವಾಯ್ಸ್ ಕೇಳಿಸ್ತಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಸ್ ಸ್ಟಾಪಲ್ಲಿ ಕೂತಿರೋದ್ರಿಂದ ಯಾರು ವಾಯ್ಸ್ ಕೇಳಿಸ್ತಿಲ್ಲ ಅಂತ ತುಂಬ ಬೇಜಾರಾಗ್ಬಿಡಿ. ಡಿಸ್ಟರ್ಬೆನ್ಸ್ ತುಂಬ ಇದೆ, ಕ್ಷಮೆ ಇರಲಿ. ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ವಿ. ಇವಾಗ ಚೆನ್ನಾಗಿ ಬಂದಿದೆ ಗಾಯ್ಸ್. ಬಸ್ ಕೂತಿದ್ವಿ. ತುಂಬ ರಶ್ ಇದೆ ಬಸ್ಸು. ತುಂಬ ರಶ್ ಇದೆ. ಕೂತಿದ್ವಿ. ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ ಮೊದಲೇ. ತುಂಬ ರಶ್ ಇದೆ. ಇದು ನಮ್ಮ ತಾತ ಅವರಿದು. ಏನು 11 ಆಗುತ್ತೆ ಅಂತ ಗಾಯ್ಸ್ ಬರೋದು. ಇವರು ನಮ್ಮ ತಾತ. 11 o'clock ಆಗುತ್ತೆ ಚಿತ್ರದುರ್ಗ ಬರೋದು ಗಾಯ್ಸ್. ಅಲ್ಲಿವರೆಗೂ ಹೇಳಿ ಕುತ್ಕೊಳ್ಳೋದೀಗ. ಅರ್ಧ ಕಾಲ್ ಭಾಗ ಬಂದಿದ್ದೀವಿ ಗಾಯ್ಸ್. ಕಾಲ್ ಭಾಗ ಬರೀ ನಾವು ಗೈಸ್, ಯಾವುದೋ ಭದ್ರಾ ಹೋಟ್ಲ್ ಅಂತ ಅಲ್ಲಿ ನಿಲ್ಸಿದ್ದಾರೆ. ನಮ್ಮಮ್ಮ ನೋಡಿ ಅಲ್ಲಿ ನೋಡಿ ನಮ್ಮಮ್ಮ ಯಾವುದೋ ಭದ್ರಾ ಹೋಟ್ಲ್ ಅಂತ ನಿಲ್ಸವ್ರೆ. ಊಟ ಮಾಡ್ಕೊಂಡು ಹೊರಡಬೇಕು. ಸೆಟ್ ದೋಸೆ ತಗೊಂಡಿದ್ದೀವಿ. 3 ಪ್ಲೇಟ್ ಸೆಟ್ ದೋಸೆ. ಇದು ನಮ್ಮಮ್ಮ ಸೆಟ್ ದೋಸೆ 3 ಪ್ಲೇಟ್. ನಮ್ಮ ತಾತ ಇವರು ಊಟ ನಿಲ್ಸಿದ್ರು. ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಇನ್ನೂ ಬಸ್ ಹೊಟ್ಟಿಲ್ಲ. ಬಸ್ ನನ್ನ ಮಗ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. ಇನ್ನೂ ಎಷ್ಟು ಗಂಟೆ ಟೈಮ್? 8:30 ಆಗಿದೆ. 8:35. ಇನ್ನೂ 11ಗೆ ಚಿತ್ರದುರ್ಗ ಸೇರೋದು. ಅಲ್ಲಿ ಇವಾಗ ತಾನೇ ಬಂದಿದ್ವಿ. ಟೈಮ್ ಈಗ 11:30 ಆಗಿದೆ. ಯಾರಿಗಾದರೂ ಮೈಸೂರು ಟು ಚಿತ್ರದುರ್ಗ ಟ್ರಾವೆಲ್ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ಲಾಗ್ ನನಗೆ ಸಿಗ್ತೀನಿ. ಗುಡ್ ನೈಟ್, ನಮಸ್ಕಾರ.